ಎಲ್ಲ ಗೃಹಲಕ್ಷ್ಮಿಯರ ಗಮನಕ್ಕೆ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಈಗಾಗಲೇ 31ನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಹಣ ಪ್ರಾರಂಭವಾಗಿದೆ. 2,400 ಕೋಟಿ ಬಿಡುಗಡೆ ಆಗಿದೆ. 1,24,48,000 ಮಹಿಳೆಯರಿದ್ದೀರಿ. ಆದ್ರೆ ಅದರಲ್ಲಿ ನಿಮ್ಮ ಹೆಸರನ್ನ ತೆಗೆದಾಕುವಂತಹ ಚಾನ್ಸಸ್ ಇದೆ. ಸೊ ಈ ಕೆಲಸ ನೀವು ಮಾಡ್ಲೇಬೇಕಾಗತ್ತೆ. ಹಾಗಾದ್ರೆ ಏನ್ ಕೆಲಸ ಅಂತ ನೀವು ಕೇಳಬಹುದು. ಅದಕ್ಕಿಂತ ಮುಂಚಿತವಾಗಿ ಹೇಳ್ತೀನಿ ಕೇಳಿ. ಮುಂದೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಕರೆಕ್ಟ್ ಆಗಿ ಜಮಾ ಮಾಡಲಾಗುತ್ತೆ. ಸೊ ಆ ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾವಾಗಬಹುದು. ಮತ್ತೆ ಹಿಂದೆ ಯಾವುದೇ ಕಂತಿನ ಹಣ ಪೆಂಡಿಂಗ್ ಉಳಿದಿದ್ರು ಸಹಿತ ಅದನ್ನ ಕ್ಲಿಯರ್ ಮಾಡಲಾಗುತ್ತೆ. ಸೊ ಇಷ್ಟೆಲ್ಲ ದುಡ್ಡನ್ನ ನೀವು ಪಡ್ಕೊಳ್ಬಹುದು. ಅಂದಾಜಿನ ಪ್ರಕಾರ 20,000 ರಿಂದ 30,000 ದುಡ್ಡನ್ನ ನೀವು ಕಣ್ಣು ಮುಚ್ಚಿ ಪಡ್ಕೊಳ್ಬಹುದು. ನೀವು ಸರ್ಕಾರಕ್ಕೆ ಕೇಳುವ ಹಾಗಿಲ್ಲ, ಅಥವಾ ನೀವು ಹೊರಗೆ ಬಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವ ಹಾಗಿಲ್ಲ. ಸೊ ನೀವು ಆಕ್ರೋಶ ವ್ಯಕ್ತಪಡಿಸೋಕ್ಕಿಂತ ಮುಂಚಿತವಾಗಿನೇ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ, ಯಾಕಂದ್ರೆ ಎಲೆಕ್ಷನ್. ಸೊ ಅದಕ್ಕಾಗಿ ನೀವು ಅರ್ಹತೆಯನ್ನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಿ ಮುಖ್ಯವಾಗಿ. ಸೊ ನೀವು ಅರ್ಹತೆಯನ್ನ ಉಳಿಸ್ಕೊಳ್ಳಿ, ಮಾತ್ರ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ನೀವು ಏನ್ ಅರ್ಹತೆಯನ್ನ ಉಳಿಸ್ಕೊಳ್ಬೇಕು, ನೀವು ಅರ್ಹತೆ ಹೊಂದಿದ್ರೆ ನೀವು ಈ ಕೆಲಸವನ್ನ ಮಾಡ್ಬೇಕು ಮಾತ್ರ. ಈ ಕೆಲಸ ಮಾಡಿದ್ರೆ ಸಾಕು, ಪ್ರತಿಯೊಂದು ಕಂತುಗಳು ನಿಮಗೆ ಚಾಚು ತಪ್ಪದೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಮತ್ತು ಸ್ಪೀಡ್ ಆಗಿನೂ ಕೂಡ ದುಡ್ಡು ಜಮಾ ಮಾಡ್ತಾರೆ. ಸೊ ನೀವು ಗಮನಿಸಿರಬಹುದು, ಯಾವಾಗ ಎಲೆಕ್ಷನ್ ಇದೆ ಆ ಸಂದರ್ಭದಲ್ಲಿ ಕೇವಲ 15 ದಿನದಲ್ಲಿ ಎರಡೆರಡು ಕಂತುಗಳನ್ನ ಸರ್ಕಾರ ಜಮಾ ಮಾಡಿ ಕ್ಲಿಯರ್ ಮಾಡಿತ್ತು. MP ಎಲೆಕ್ಷನ್ ಉದಾಹರಣೆ ತೆಗೆದುಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಕೂಡ ನಿಮಗೆ ಜಮಾ ಆಗಿತ್ತು ಎರಡೆರಡು ಕಂತುಗಳು ಕೇವಲ ಒಂದೇ ತಿಂಗಳಲ್ಲಿ. ಅಲ್ಲಿ ಕೂಡ ನೀವು ಗಮನ ಹರಿಸಿರಬಹುದು. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ ಅಥವಾ ಟ್ರಾನ್ಸಾಕ್ಷನ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಸೊ ಹೀಗಾಗಿ ನಿಮಗೆ ದುಡ್ಡನ್ನ ಜಮಾ ಮಾಡಲಾಗತ್ತೆ. ಯಾವ ಕಂತುಗಳನ್ನ ಕಳ್ಕೊಳ್ಬಾರ್ದು ಅನ್ನುವಂತಹ ಉದ್ದೇಶ ನಮ್ದಾಗಿದೆ. ಸೊ ಅದು ಕೂಡ ಉದ್ದೇಶ ನಿಮ್ದಾಗಿದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅದೇನ್ ಕೆಲಸ ಏನು ಎಂತ ಇದೇ ತಿಂಗಳ ಒಳಗಾಗಿ ಮಾಡಬೇಕು, ಇದೇ ತಿಂಗಳು ಕೊನೆಯ ದಿನ ಎಲ್ಲವನ್ನು ಕೂಡ ಬಿಡಿಸಿ ಹೇಳ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ. ನೋಟಿಫಿಕೇಶನ್ ಕೂಡ ಆಲ್ ಅಂತ ಒತ್ತಿ ಸ್ನೇಹಿತರೆ. ಸೊ ಬಹಳ ದಿನದಿಂದ ಅಂದ್ರೆ ಸುಮಾರು 2 ತಿಂಗಳೇ ಆಯ್ತು ದುಡ್ಡು ಜಮಾ ಆಗಿರ್ಲಿಲ್ಲ. ಈಗ ತಾನೇ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. 31ನೇ ಕಂತಿನ ಹಣ ಇದೇ ಏಪ್ರಿಲ್ ತಿಂಗಳ ಹಣ, ಜೊತೆಗೆ 32 ಮೇ ತಿಂಗಳ ಹಣ, 33 ಜೂನ್ ತಿಂಗಳ ಹಣ, ಜುಲೈ ಕೂಡ ಮುಗಿಲಿಕ್ಕೆ ಬಂತು. ಹೀಗಾಗಿ 34 ಟೋಟಲಿ 4 ತಿಂಗಳ ಹಣ ಸರ್ಕಾರ ಪೆಂಡಿಂಗ್ ಉಳಿಸಿದ್ದು, ಅದರಲ್ಲಿ 31 ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಪ್ರಾರಂಭ ಮಾಡಿದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಆಗಿದೆ. ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ. ಸೊ ಹಾಗಾದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಏನಪ್ಪಾ ಅಂದ್ರೆ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಬ್ಯಾಂಕ್ ಗಳಿಗೆ ಈ KYC ಮಾಡ್ಕೊಳ್ಬೇಕು. ನಾನಾ ರೀತಿಯ ಕೆಲಸಗಳಿದ್ದಾವೆ, ಅದನ್ನ ನಾನು ಒಂದೊಂದಾಗಿ ಹೇಳ್ತೀನಿ. ಸೊ ಮುಖ್ಯವಾಗಿ ಬಹಳಷ್ಟು ಜನ ನಿಮಗೆ ಗೊತ್ತಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜೊತೆಗೆ ಮೊಬೈಲ್ ಸಂಖ್ಯೆ ಒಂದು ಇಟ್ಕೊಂಡು ಹೋಗ್ತೀರಿ. ಇವುಗಳಷ್ಟೇ ಸಾಕಾಗಿಲ್ಲ, ಜೊತೆಗೆ ವೋಟರ್ ID ಕೂಡ ಬೇಕಾಗತ್ತೆ. ಸೊ ವೋಟರ್ ID ಕೂಡ ನಿಮಗೆ ಗೊತ್ತಿದೆಯಾ? ಸೊ ಇದನ್ನು ಕೂಡ ತೆಗೆದುಕೊಂಡು ಹೋಗ್ತೀರಾ. ಅದರ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ಸ್ ಬೇಕೇ ಬೇಕು, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಹೋಗ್ಬೇಕಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ರೆಗ್ಯುಲರ್ ವಿವರ್ಸ್ ಗರಿಗೆ ಗೊತ್ತಿರತ್ತೆ. ಈಗ ಈ ಡಾಕ್ಯುಮೆಂಟ್ಸ್ ಗಳನ್ನ ಏನೋ ತೆಗೆದುಕೊಂಡು ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ಲಿಕ್ಕೆ ಹೋಗ್ತೀರಿ, ಆದ್ರೆ ಇವುಗಳನ್ನ ಮಾತ್ರ ತೆಗೆದುಕೊಳ್ಳೋದಿಲ್ಲ. ಸೊ ನೀವು ಅರ್ಜಿಯನ್ನ ಸರಿಯಾಗಿ ಸಬ್ಮಿಟ್ ಮಾಡ್ಬೇಕಂದ್ರೆ, ನೀವು ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದಿರಲ್ಲ, ಆ ಅರ್ಜಿ ನಮೂನೆ ಬೇಕು, ಅಥವಾ ಪ್ರಮಾಣ ಪತ್ರ ಅಂತ ಕೂಡ ಕರಿಬಹುದು, ಅಥವಾ ಮಂಜೂರಾತಿ ಪತ್ರ ಅಂತಾನು ನೀವು ಕರಿಬಹುದು. ನೀವ್ ಏನ್ ಹೆಸರು ಇಡ್ತೀರಿ ಅದಕ್ಕೆ ಇಡಿ. ಸೊ ಆ ಪತ್ರವನ್ನ ನೀವು ತೆಗೆದುಕೊಂಡು ಬರ್ಬೇಕಾಗತ್ತೆ. ಸ್ಫೂರ್ತಿಯಾಗಿ ಪೇಜ್ ಇರುತ್ತೆ, ಅದರಲ್ಲಿ ಅರ್ಧಕ್ಕರ್ಧ ಬರ್ದಿರ್ತಕ್ಕಂತಹ ಲೆಟರ್ ಇರುತ್ತೆ. ನೀವು ಮೊದಲಿಗೆ ಅರ್ಜಿ ಸಲ್ಲಿಸಿದಿರಿ, ಅರ್ಜಿ ನಮೂನೆಯನ್ನ ಸರ್ಕಾರದಿಂದ ಮಂಜೂರಾತಿ ಬಂದಿರತಕ್ಕಂತಹ ಪತ್ರದಲ್ಲಿ ಡೀಟೇಲ್ಸ್ ಇರುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡ್ ಅನ್ನ ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಕೊಟ್ರೆ ಸಾಕು. ಆ ರೇಷನ್ ಕಾರ್ಡ್ ನ ಆಧಾರದ ಮೇಲೆ ನಿಮಗೆ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತಾರೆ. ಸೊ ಆ ಪತ್ರವನ್ನ ನೀವು ಏನ್ ಮಾಡ್ಬೇಕು, ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಜೊತೆಗೆ, ಉದಾಹರಣೆಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಜೊತೆಗೆ ವೋಟರ್ ID, ಈ 4 ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಟ್ಯಾಚ್ ಮಾಡಿ ಅವುಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರ ಕೈಯಲ್ಲಿ ಕೊಡಬೇಕು. ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ವು, ಆಶಾ ಕಾರ್ಯಕರ್ತೆಯರು ನಮ್ಮ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ತೆಗೆದುಕೊಳ್ತಾ ಇಲ್ಲ, ಅಲ್ಲಿ ಹೋಗ್ಕೊಡಿ ಇಲ್ಲಿ ಹೋಗ್ಕೊಡಿ, ನಮ್ಮಲ್ಲಿ ಏನ್ ಕೊಡ್ತೀರಿ ಹಾಗೆ ಹೀಗೆ ಅಂತ ಹೇಳ್ತಿದಾರಂತೆ. ಹಾಗೇನಾದ್ರೂ ಮಾಡಿದ್ರೆ ನೀವು ಅಂಗನವಾಡಿ ಕೇಂದ್ರಗಳನ್ನ ಬಿಡಿ. ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ರೀತಿ ಮಾಡ್ತಿದ್ದಾರೆ, ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇಲ್ಲ,
ನಾವು ಅರ್ಜಿ ಸಲ್ಲಿಸೋರಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಏರಿಯಾಗಳನ್ನ ತಿಳಿಸ್ಬೇಕು, ಯಾವ ಅಂಗನವಾಡಿ ಕೇಂದ್ರ ಅಂತಾನು ಕೂಡ ಅವ್ರಿಗೆ ತಿಳಿಸ್ಬೇಕು, ಅವರು ಆಕ್ಷನ್ ತೆಗೆದುಕೊಳ್ತಾರೆ. ಸೊ ಈ ರೀತಿ ನೀವು ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಅರ್ಜಿ ತೆಗೆದುಕೊಳ್ತಿದ್ದಾರೆ. ಸೊ ಬೇಗ ಬೇಗ ಅರ್ಜಿ ಸಲ್ಲಿಸಿ. ಇದೇ ಜುಲೈ 30ನೇ ತಾರೀಕು ಕೊನೆಯ ದಿನ ಇತ್ತು ಹೇಳಲಾಗ್ತಾ ಇದೆ. ಆ ಡೇಟ್ ಮುಂದೂಡಲಾಗೂ ಕೂಡ ಆಗಬಹುದು, ಆದ್ರೆ ನೀವು ಆ ಒಂದು ಇಚ್ಛೆಯನ್ನ ಇಟ್ಕೊಳ್ಬೇಡಿ. ಸೊ ಇದೇ ಜುಲೈ ಒಳಗಾಗಿ ಆದಷ್ಟು ಬೇಗ ಬೇಗ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ. ಅಷ್ಟರ ಒಳಗಾಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ರೆ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗತ್ತೆ. ನಿಮಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗತ್ತೆ. ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕೂಡ ನೀವು ಪಡ್ಕೊಳ್ತೀರಿ. ಸ್ನೇಹಿತರೆ, ಈ ಒಂದು ಕೆಲಸ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಬರುತ್ತೆ. ಓಕೆ, ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ದುಡ್ಡಿಗಾಗಿ. ಈಗ 31ನೇ ಕಂತಿನ ಪ್ರಾರಂಭವಾಗಿದೆ. ಇನ್ನು ಯಾರು ಕೂಡ ಈ ಕೆಲಸ ಮಾಡಿಲ್ಲ, ಬೇಗನೆ ಮಾಡಿ. ಈ ಒಂದು ಕಂತು ಕೂಡ ಜಮಾ ಆಗತ್ತೆ. ಈ ಕೆಲಸ ಮಾಡಿಲ್ಲ ಅಂದ್ರೆ ಈ ದುಡ್ಡು ಕೂಡ ಬರೋದಿಲ್ಲ, ಮುಂದೆ ಬರ್ತಕ್ಕಂತಹ ದುಡ್ಡು ಕೂಡ ಬರೋದಿಲ್ಲ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ಏನೇ ಕ್ವಶನ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.